ನಾವೊಬ್ಬ ಪತ್ರಕರ್ತನನ್ನು ಎಕ್ಸ್ಪೋಸ್ ಮಾಡಿದ್ವಿ. ತನ್ನ ಹೆಂಡತಿ ಕೈಯಲ್ಲಿ ಸರ್ಕಾರಿ ಐ ಥಿಂಕ್ ಲೇಬರ್ ಇಲಾಖೆ 10 ಕೋಟಿ ರೂಪಾಯಿ ಟೆಂಡರ್ನ ತಗೊಂಡು, ಬರೀ ಅದೊಂದೇ 10 ಕೋಟಿ ರೂಪಾಯಿ ಸ್ಕ್ಯಾಮ್ ಅಲ್ಲ, 16 ಕೋಟಿ ರೂಪಾಯಿ ಲೇಬರ್ ಇಲಾಖೆಯಲ್ಲಿ 2021ರಿಂದ 2026ವರೆಗೂ ನಡೆದಿರುವಂಥ 16,000 ಕೋಟಿ ಸ್ಕ್ಯಾಮನ್ನು ನಾವು ಪ್ರಶ್ನೆ ಮಾಡಿದ್ದೀವಿ, ಎಕ್ಸ್ಪೋಸ್ ಮಾಡಿದ್ದೀವಿ. ಯಾಕೆಂದರೆ ಈ ಪತ್ರಕರ್ತ ಬೆಳಗ್ಗೆ ಇದ್ದರೆ ಆ ಟಿ ವಿ ಚಾನಲಲ್ಲಿ ಕೂತ್ಕೊಂಡು ಅವನು ಮಾಡಿ ಏನೋ ಒಬ್ಬ ದೊಡ್ಡ ಸಾಚಾ ಥರ ಕೂತ್ಕೊಂಡು ಮಾತಾಡ್ತಾ ಇದ್ದ. ಅವನ್ನ ಎಕ್ಸ್ಪೋಸ್ ಮಾಡಿದ್ವಿ. ಅವನ ಹೆಂಡತಿ ಹೆಸರಲ್ಲಿ ತಗೊಂಡಂಥ ಆ ಒಂದು 10 ಕೋಟಿ ರೂಪಾಯಿ ಟೆಂಡರ್ ಸ್ಕ್ಯಾಮ್ ಬಗ್ಗೆನೂ ಕೂಡ ತನಿಖೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ವಿ, ಎಕ್ಸ್ಪೋಸ್ ಮಾಡಿದ್ವಿ, ಜನಗಳ ಮುಂದೆ ತಂದಿಟ್ವಿ. ಇದಕ್ಕೆ ಒಬ್ಬ ರಾಜಾಜಿನಗರದಲ್ಲಿರುವಂಥ ಒಬ್ಬ ನ್ಯಾಷನಲ್ ಟಿ ವಿಯ ಐ ಥಿಂಕ್ ಮಂಜು ಬಾಣಗೆರೆ ಸಾರಥ್ಯದಲ್ಲಿ ಅಂತ ಹಾಕ್ಕೊಂತಾರೆ. ಮಂಜನಾ ಥ್ಯಾಂಕ್ ಯು. ಅಟ್ಲೀಸ್ಟ್ ನನ್ನ ಹೆಸರು ನಿಮ್ಮ ಚಾನಲಲ್ಲಿ ಹೇಳಿದ್ರಲ್ಲ. ನನಗೇನು ಬೇಜಾರಿಲ್ಲ ಮಂಜು ಬಾಣಗೆರೆ ಅಣ್ಣ, ನಿಮ್ಮ ಸಾರಥ್ಯದಲ್ಲಿ ಎಲ್ಲ ನಡೀಲಿ. ಬಟ್ ಸತ್ಯ ಏನು ಅಂತಂದರೆ ನಾನು ಬಕೆಟ್ ಹಿಡಿಯಲ್ಲಣ್ಣ. ನನಗೆ ಮನಮೋಹನ್ ಸಿಂಗ್ ತಪ್ಪು ಮಾಡಿದ್ರು ತಪ್ಪೆ, ಮೋದಿಯವರು ತಪ್ಪು ಮಾಡಿದ್ರು ಮತ್ತು ತಪ್ಪೆ, ಸಿದ್ದರಾಮಯ್ಯ ತಪ್ಪು ಮಾಡಿದ್ರು ತಪ್ಪೆ, DK ಶಿವಕುಮಾರ್ ತಪ್ಪು ಮಾಡಿದ್ರು ತಪ್ಪೆ, ಕೊನೆಗೆ ಪ್ರದೀಪ್ ಈಶ್ವರ್ ತಪ್ಪು ಮಾಡಿದ್ರು ತಪ್ಪೆ. ನನಗೆ ಕೊನೆಗೆ ನಮಗೆ ನೀವು ಹೇಳೋ ಪ್ರಕಾರ ಏನೋ ನಾವು ಅವ್ರ ಬಗ್ಗೆ 10 ಪಟ್ಟು ತಿಂದ್ಬಿಟ್ರಂತೆ, ನಾವು ಎಕ್ಸ್ಪೋಸ್ ಮಾಡಿ ನಾವು 10 ಪಟ್ಟು ಅಲ್ಲಪ್ಪ, 10 ರೂಪಾಯಿ ತಿಂದರೂ ಕೂಡ 10 ಕೋಟಿ ರೂಪಾಯಿ ಟೆಂಡ್ರಲ್ಲಿ ಅದು ಅಕ್ರಮನೇ. ಆಮೇಲೆ ಮನೆ ಅಲ್ದ್ರೆ ಅವನು ಸ್ಮಶಾನ ಕಟ್ಕೊಳ್ಳಿ, ನಮಗೇನೂ ಆಗಬೇಕಾಗಿಲ್ಲ. ನಮಗೆ ಹೊಟ್ಟೆ ಉರಿ ಜನ ಅಂತಲ್ಲ. ಯಾಕೆ ಅಂತಂದರೆ ನಮ್ಮ ಅಜ್ಜಿ ತಾತ ಒಂದಷ್ಟು ಮಾಡಿಟ್ಟಿದ್ದಾರೆ, ನಮ್ಮ ಅಪ್ಪ ಅಮ್ಮ ಅದನ್ನು ಉಳಿಸಿಟ್ಟಿದ್ದಾರೆ, ನಾನು ಅದನ್ನು ಬೆಳೆಸಿಟ್ಟಿದ್ದೀನಿ, ನಾನು ಕೂಡ ಸಂಪಾದನೆ ಮಾಡಿದ್ದೀನಿ. ಯಾವನ 10 ಕೋಟಿ ರೂಪಾಯಿ ಮನೆ ಕಟ್ಟಿದ್ರೆ ಖಂಡಿತವಾಗಿ ರಾಜಾಜಿನಗರದ ನ್ಯಾಷನಲ್ ಟಿ ವಿಯ ಮಂಜು ಬಾಣಗೆರೆ ಸಾರಥ್ಯದಲ್ಲಿ ಅಂತ ನೀವು ಹೇಳ್ತಿರಲ್ಲ, ನನಗೆ ಖಂಡಿತ ಹೊಟ್ಟೆ ಉರಿ ಇಲ್ಲ ಅಣ್ಣ. ಆಮೇಲೆ ಏನೋ ಹೇಳಿದ್ರೆ ಕೇಸ್ ಹಾಕ್ರಿ ಅಣ್ಣ ಸತ್ಯ ಕೇಳಿದ್ರೆ ಈ ದೇಶದಲ್ಲಿ ಕೇಸು ಮೊದಲಾಗ್ತಾರೆ, ಪರವಾಗಿಲ್ಲ. ಆಮೇಲೆ ನಮ್ಮ ಕೋರ್ಟ್ಗಳ ಮೇಲೆ ನಮಗೆ ನಂಬಿಕೆ ಇದೆ. ನಾವು ಅಕ್ರಮ ಅಂತೇಳಿದ್ದೀವಿ, ಸ್ಕ್ಯಾಮ್ ಅಂತೇಳಿದ್ದೀವಿ, ಅದನ್ನು ಬಾಯಲ್ಲಿ ಹೇಳಲ್ಲ. ಅದನ್ನು ದಾಖಲೆಗಳ ಸಮೇತ ಅವನು ಕೇಸ್ ಹಾಕಿದ್ರೆ, ಅವನು OS ಹಾಕಿದ್ರೆ, ಅವನು ಸಿವಿಲ್ ಕೋರ್ಟಲ್ಲಿ ಹೋಗಿ ಸ್ವಾಮಿ ನನ್ನನ್ನು ಮಾನಮರಿ ತೆಗಿತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಸುಳ್ಳು ಹೇಳ್ತಾ ಇಲ್ಲ ಸ್ವಾಮಿ, ಸತ್ಯ ಹೇಳ್ತಾ ಇದ್ದೀವಿ ಅಂತೇಳಿ ಅಲ್ಲಿನ ನ್ಯಾಯಾಧೀಶರ ಮುಂದೆ ನಮ್ಮ ವಕೀಲರನ್ನ ಇಟ್ಕೊಂಡು DK ಶಿವಕುಮಾರ್ ಹತ್ರ ಕಪಿಲ್ ಸಿಬಲ್ ಇರ್ಬೋದು, ನಮಗೂ ಯಾರೋ ಸಣ್ಣ ಪುಟ್ಟ ಕಪಿಲ್ ಸಿಬಲ್ಗಳಿರ್ತಾರೆ, ಕರ್ಕೊಂಡೋಗಿ ಅವ್ರ ಮುಖಾಂತರ ದಾಖಲೆಗಳನ್ನ ಇಟ್ಟು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ನಾವು ಯಾವುದೇ ಸುಳ್ಳು ಹೇಳಿಲ್ಲ, ಯಾರ್ದು ಮನಮರ್ದಿ ತೆಗ್ದಿಲ್ಲ ಅಂತ. ನೀನು ಯಾಕೆ ಅಲ್ಲಿ ಕೇಸ್ ಹಾಕ್ಬಿಡೋಣ, ಬೇಜಾನ್ ಜನ ಹಾಕಿದ್ರಣ. ಇವತ್ತು 2010ರಲ್ಲಿ ಒಂದೇ ದಿವಸ 14 ಕೇಸ್ ಹಾಕದ ಆವತ್ತಿನ RSOಕು. ಹಾಗಾಗಿ ಕೇಸುಗಳು ನಾವು ಎಲ್ಲ ಹೋರಾಟ ಮಾಡಿದ್ದೀವಿ, ಕೇಸುಗಳನ್ನು ಕೋರ್ಟ್ಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ನಾವು ಹೋರಾಟಗಾರರು, ನಾನೊಬ್ಬ ಅಡ್ವೊಕೇಟ್, ನಾನೊಬ್ಬ ಆ್ಯಕ್ಟಿವಿಸ್ಟು, ನಾನೊಬ್ಬ ಎಕ್ಸ್ಪೋಜರ್ ಮಾಡೋ ಏನು ಹೇಳ್ತಾರಲ್ಲ, ಐ ಆಮ್ ದ ವಿಲನ್ ಫಾರ್ ದ ಪೀಪಲ್ ಹೂ ಪ್ರಾಕ್ಟೀಸ್ ಕರಪ್ಷನ್ ಅಂತ. ಯಾರು ಭ್ರಷ್ಟಾಚಾರವನ್ನು ಪ್ರಾಕ್ಟೀಸ್ ಮಾಡ್ತಾರೆ, ನಾನು ಅವ್ರಿಗೆಲ್ಲ ಒಂದು ರೀತಿಯ ವಿಲನ್ ಅಂತ ಹೇಳುತ್ತಾ, ಒಂದಂತೂ ನಿಜ, ನ್ಯಾಷನಲ್ ಟಿ ವಿಯ ಮಂಜು ಬಾಣಗೆರೆ ಸಾರಥ್ಯದಲ್ಲಿ ಅಣ್ಣ, ನಾವು ಯಾವತ್ತೂ ಬಕೆಟ್ ಹಿಡಿಯಲ್ಲ ಅಣ್ಣ. ನಾವೇನಿದ್ರು ಸತ್ಯದ ಪರವಾಗಿ ಮಾತಾಡ್ತೀವಿ. ಅವ್ರು ಕೇಸ್ ಹಾಕಿದ್ರೆ ಆ ಕೇಸ್ಗೆ ಅದೇ ಕೋರ್ಟಲ್ಲಿ ಹೋಗಿ ದಾಖಲೆಗಳಿಟ್ಟು ಉತ್ತರ ಕೊಡ್ತೀವಿ. ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ನ್ಯಾಯಾಲಯ ಕಂಡ್ರೆ ಭಯ ಇಲ್ಲ. ಅವ್ನು ಯಾರೋ ಕೇಸ್ ಹಾಕ್ಬಿಟ್ಟ ಅಂತ ನೀನು ಹೇಳ್ಬಿಟ್ಟೆ ಅಂತ ಖಂಡಿತ ನಾವು ಯಾರೂ ಭಯ ಬೀಳಲ್ಲ. ಒಂದಂತೂ ನಿಜ, ಅಟ್ಲೀಸ್ಟು ನೀನು ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದು ಚೆನ್ನಾಗಿರ್ತಾ ಇತ್ತು ಮಂಜಣ್ಣ. ನೀನು ಅವನ ಹೆಸರು ಹೇಳಿ ಇನ್ನೂ ಅತಿರೇಕಕ್ಕೆ ಅವನು ಓದ್ತಾವನೆ. ನಾವು ಯಾರೋ ಹೆಸರು ಹೇಳ್ತಲ್ಲ, ಬಟ್ ನೋಡಿ ಈ ವಿಡಿಯೋ ಹಾಕಿದ್ರೆ 100% ಜನ ಅವ್ನು ಯಾರೋ ಅಂತ 1,000 ಜನ ಕ್ಯಾಕರ್ಸ್ ಮಕ್ಕೋಗಿದ್ದಾರೆ. ಅಷ್ಟರ ಮಟ್ಟಿಗೆ ಅವನು ಎಕ್ಸ್ಪೋಸ್ ಆಗಿದ್ದಾನೆ, ಅವನ ಕುಟುಂಬ ಎಕ್ಸ್ಪೋಸ್ ಆಗಿದೆ, ಅವನ ಅಕ್ರಮಗಳು ಎಕ್ಸ್ಪೋಸ್ ಆಗಿದೆ. ಹೇಳ್ತಾರಲ್ಲ, ನಾನೊಬ್ಬ ನ್ಯಾಷನಲಿಸ್ಟ್ ಅಂತ ಹೇಳ್ಕೊತಾನೆ, ಮಾಡೋದೆಲ್ಲ ಹಲ್ಕ ಕೆಲಸ. ಅವ್ನು 10 ಕೋಟಿ ರೂಪಾಯಿ ಅಲ್ಲ ಗುರು, 100 ಕೋಟಿ ರೂಪಾಯಿ ಮನೆ ಕಟ್ಟಲಿ. ನಮ್ಮ ಹತ್ರನೂ ವಿಲ್ಲಾಗಳಿದೆ ಗುರು, ನಮ್ಮ ಹತ್ರ ಮನೆಗಳಿದೆ, ನಮ್ಮ ಹತ್ರಗಳು ರಿಸಾರ್ಟ್ಗಳಿದೆ. ನಾವು ಯಾರು ಕಟ್ಟರು ನಾವು ಬೇಜಾರು ಮಾಡ್ಕೊಳಕ್ಕಲ್ಲ. ಆಮೇಲೆ ಪ್ರಧಾನಮಂತ್ರಿ ಮೋದಿಯವರು ಹೆಲಿಕಾಪ್ಟರ್ 10 ಲಕ್ಷ ಕೋಟಿ 10,000 ಕೋಟಿ ರೂಪಾಯಿನ ಪ್ಲೇನಲ್ಲಿ ಓಡಾಡ್ತಾರೆ. ನಾವು ಹೊಟ್ಟೆ ಉರಿ ಬೀಳಲ್ಲ. ನೀನು ನ್ಯಾಷನಲ್ ಟಿ ವಿ ಮಾಡಿದ್ದೆ, ಖಂಡಿತ ನಾವು ಹೊಟ್ಟೆ ಉರಿ ಬೀಳಲ್ಲ. ನೀವು ನಾವಾಗಿ ಸಾಧ್ಯ ಇಲ್ಲ, ನೀವಾಗಿ ಸಾಧ್ಯ ಇಲ್ಲ ಅಂತ. ನನಗೆ ಆ ಪತ್ರಕರ್ತ 10 ಕೋಟಿ ಅಲ್ಲ 100 ಕೋಟಿ ರೂಪಾಯಿ ಮನೆ ಕಟ್ಟರು ಕೂಡ ನನಗೇನು ಹೊಟ್ಟೆ ಉರಿ ಇಲ್ಲ. ಅವ್ನು ಚಾನಲ್ ಮಾಡಿದ್ರು ಹೊಟ್ಟೆ ಉರಿ ಇಲ್ಲ. ಬಟ್ ಏನು ಅಂತಂದರೆ ಸ್ಕ್ಯಾಮ್ ಮಾಡಿದಾಗ ಹೇಳಿದ್ರಲ್ಲ, ದ ಪೀಪಲ್ ಹೂ ಪ್ರಾಕ್ಟೀಸ್ ಕರಪ್ಷನ್, ಐ ಆಮ್ ದ ವಿಲನ್. ಥ್ಯಾಂಕ್ಸ್ ಅ ಲಾಟ್ ಮಂಜು ಬಾಣಗೆರೆ ಅಣ್ಣ, ನ್ಯಾಷನಲ್ ಟಿ ವಿ ಓನರ್ ಅಣ್ಣ, ಥ್ಯಾಂಕ್ಸ್ ಅಣ್ಣ.